ನಮಸ್ತೆ, ಜೈ ಶ್ರೀರಾಮ್. ಸುಮಾರು ಜನ ನನಗೆ ಕೇಳ್ತಾರೆ, ಗುರುಗಳೇ ನಮ್ಮ ಮಗಳದು ಅಥವಾ ಮಗಂದು ಮದುವೆ ಸೆಟ್ ಆಗಿದೆ, ನಾವು ಮೊದಲನೇದಾಗಿ ಲಗ್ನ ಪತ್ರಿಕೆನ ಗಣಪತಿ ಪೂಜೆ ಮಾಡಿಸ್ಬೇಕಾ ಅಥವಾ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಬೇಕಾ ಅಂತ ಸುಮಾರು ಜನ ನಮಗೆ ಮೆಸೇಜ್ ಮಾಡಿ ಕೇಳ್ತಾರೆ ಅಥವಾ ದೇವಸ್ಥಾನದಲ್ಲಿ ಬಂದಾಗ ಕೇಳ್ತಾರೆ. ಯಾವಾಗಲೂ ಅಷ್ಟೇ, ನಿಮ್ಮ ಮಕ್ಕಳು ಮದುವೆ ಫಿಕ್ಸ್ ಆಯಿತು ಅಂತಂದರೆ ಮೊದಲನೇದಾಗಿ ಗಣಪತಿಗೆ ಪೂಜೆಯನ್ನು ಮಾಡಿಸ್ಬೇಕು, ಪತ್ರಿಕೆಯನ್ನು ಕೊಟ್ಟು. ಯಾಕೆ ಅಂತಂದರೆ ಆ ಮದುವೆಯಲ್ಲಿ ಯಾವುದೇ ವಿಘ್ನಗಳು ಬರಬಾರ್ದು, ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೀಬೇಕು ಅಂತಂದರೆ ಮೊದಲನೇದಾಗಿ ಆ ಗಣಪತಿಯ ಸಂಪೂರ್ಣ ಅನುಗ್ರಹ ಇರಬೇಕು. ಜೊತೆಗೆ ಎರಡನೇ ಪತ್ರಿಕೆಯನ್ನು ಲಕ್ಷ್ಮೀನಾರಾಯಣನಿಗೆ ಕೊಡಬೇಕು. ಯಾಕೆ ಅಂತಂದರೆ ದಾಂಪತ್ಯ ಸುಖವನ್ನು ಕೊಡೋದಕ್ಕೆ ಮತ್ತು ಐಶ್ವರ್ಯ ಅಭಿವೃದ್ಧಿ ಆಗೋದಕ್ಕೆ. ಏಕೆಂದರೆ ಮದುವೆಗೆ ಹಣದ ಕೊರತೆ ಬರಬಾರ್ದು, ಆ ಲಕ್ಷ್ಮಿ ಅನುಗ್ರಹ ಯಾವಾಗಲೂ ಇರಬೇಕು ಅಂತ. ಜೊತೆಗೆ ಮೂರನೇದಾಗಿ ಆಂಜನೇಯಂಗೆ ಕೊಡಬೇಕು. ಆಂಜನೇಯಂಗೆ ಅಂತಂದರೆ ಆ ಮದುವೆ ಹುಡುಗ ಹುಡುಗಿ ಮೇಲಾಗಲಿ ಕುಟುಂಬದ ಮೇಲಾಗಲಿ ಯಾವುದೇ ಕೆಟ್ಟ ದೃಷ್ಟಿಗಳು ಬೀಳಬಾರ್ದು, ಮತ್ತು ಯಾವುದೇ ದೃಷ್ಟಿಗಳಿದ್ರೂ ನಿವಾರಣೆ ಆಗಬೇಕು ಅನ್ನೋದಕ್ಕೋಸ್ಕರವಾಗಿ ಆಂಜನೇಯಂಗೆ ಕೊಡಬೇಕು. ನಾಲ್ಕನೇದಾಗಿ ಮನೆ ದೇವರಿಗೆ ಕೊಡಬೇಕು. ನಿಮ್ಮ ಮನೆ ದೇವರು ಯಾವುದಿರುತ್ತೋ ಆ ದೇವರಿಗೆ ಕೊಟ್ಟರೆ ನಿಮ್ಮ ವಂಶ ಅಭಿವೃದ್ಧಿ ಆಗುತ್ತೆ ಮತ್ತು ಸಂಪೂರ್ಣ ಆ ನಿಮ್ಮ ಮನೆ ದೇವರ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಕೊನೆಯದಾಗಿ ಐದನೇ ನೀವು ಪತ್ರಿಕೆಯನ್ನು ಯಾವ್ದಾರ ನಿಮ್ಮ ಮನೆ ಹತ್ರ ಇರೋಂಥ ಅರಳಿ ವೃಕ್ಷದ ಕೆಳಗಡೆ ತೊಗೊಂಡೋಗಿ ಇಟ್ಟು ಬರಬೇಕು. ಏಕೆಂತಂದರೆ ನಿಮ್ಮ ಪಿತೃಗಳ ಸಂಪೂರ್ಣ ಆಶೀರ್ವಾದ ಪ್ರಾಪ್ತಿಯಾಗಬೇಕು, ವಂಶಾಭಿವೃದ್ಧಿ ಆಗಬೇಕು, ಸಂತಾನ ಅಭಿವೃದ್ಧಿ ಆಗಬೇಕು ಅಂತಂದರೆ ಆ ಪಿತೃವಿನ ಸಂಪೂರ್ಣ ಅನುಗ್ರಹ ಇರಬೇಕು. ಅದರಿಂದ ಈ 5 ದೇವರುಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಇವರು 5 ಜನಕ್ಕೆ ತಲುಪಿಸಿ ಕೊನೆಯದಾಗಿ 6ನೇ ಪತ್ರಿಕೆಯನ್ನು ನಿಮ್ಮ ಮದುವೆ ಮಾಡ್ಸೋಕ್ಕೆ ಯಾರು ಪುರೋಹಿತರು ಬರ್ತಾರೋ, ಅರ್ಚಕರು ಬರ್ತಾರೋ ಅವರಿಗೆ ಫಲತಾಂಬೂಲ ಇಟ್ಟು ಅವರಿಗೆ ಕೊಟ್ಟು ಅವರನ್ನು ಆಹ್ವಾನ ಮಾಡಬೇಕು. ಆನಂತರ ನಿಮ್ಮ ಕುಟುಂಬದಲ್ಲಿ ಹೆಣ್ಣು ಮಕ್ಕಳುಗಳಿರ್ತಾರಲ್ಲ, ಅಂದರೆ ತಂದೆಯ ಅಕ್ಕ ತಂಗಿರಾಗ್ಬೋದು ಅಥವಾ ತಾಯಿಯ ಅಕ್ಕ ತಂಗಿರಾಗ್ಬೋದು, ಇವ್ರಿಗೆ ಕೊಟ್ಟು ಮನೆ ಹೆಣ್ಣು ಮಕ್ಕಳನ್ನ ಯಾವತ್ತೂ ಮರೆಯೋಕ್ಕೆ ಹೋಗಬಾರ್ದು. ಅವರಿಗೆ ಕೊಟ್ಟು ಆನಂತರ ನೀವೆಲ್ಲರಿಗೂ ಪತ್ರಿಕೆಯನ್ನು ಕೊಡಬಹುದು. ದಯಮಾಡಿ ಪತ್ರಿಕೆಯನ್ನು ಕೊಡಬೇಕಾದ್ರೆ ಇದಿಷ್ಟನ್ನು ಪಾಲನೆ ಮಾಡಿ ನಿಮ್ಮ ಮದುವೆ ಜೀವನದಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ, ಒಳ್ಳೆಯ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಶುಭವಾಗಿ.